ದೇವೇಗೌಡರ ಒಂದು ವಂಶದ ಕುಡಿ ಕುಮಾರಣ್ಣ ಅವರು ರಾಮನಗರ ಜಿಲ್ಲೆನಲ್ಲಿ ರೈತರ ಪರವಾಗಿ ಧ್ವನಿಗೂಡಿಸ್ತಕ್ಕಂಥ ಒಬ್ಬ ನಾಯಕನಾಗಬೇಕು ನೀವು ಈ ಭಾಗದಲ್ಲಿ ಕೇತಕನಹಳ್ಳಿನಲ್ಲಿ ನೀವು ಜಮೀನು ಖರೀದಿ ಮಾಡಿ ಅಂತಕ್ಕಂಥದ್ನ ಹೇಳಿದಂತ ಸಂದರ್ಭದಲ್ಲಿ ಅವರವತ್ತಿನ್ನೂ ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ. ಅವರು ಚಿತ್ರರಂಗದಲ್ಲಿ ಹಂಚಿಕೆದಾರರಾಗಿದ್ರು. ಅವರು ದುಡಿದಂತ ಪ್ರಾಮಾಣಿಕತೆಯ ಒಂದು ದುಡಿಮೆಯಿಂದ ಆ ಒಂದು ಜಮೀನನ್ನ ಖರೀದಿ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಇಲ್ಲಿ ನಮ್ಮ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನು ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ 27 ಎಕರೆ, ನನ್ನ ಹೆಸರಲ್ಲಿ 5 ಎಕರೆ ಕೃಷಿ ಭೂಮಿಯಾಗಿ ಕೃಷಿ ಜಮೀನಾಗಿ ಜೀವನ ಪರ್ಯಂತ ಅದನ್ನ ಇಟ್ಕೊಳ್ಬೇಕು ಅಂತಕ್ಕಂಥದ್ನ ನಿರ್ಣಯ ಮಾಡಿ ತಗೊಂಡಿರ್ತಕ್ಕಂಥ ಭೂಮಿ. ಇಲ್ಲಿ ಪಾಪ ಬೇರೆ ಬೇರೆ ರೀತಿ ನಾನಾ ರೀತಿ ಅಪಪ್ರಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾನು ಒಂದು ಸವಾಲನ್ನ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಹಾಕ್ಲಿಕ್ಕೆ ಬಯಸ್ತೇನೆ. ಈ ಒಂದು ಪ್ರಾಜೆಕ್ಟ್ ನ ಇವತ್ತು ಕೈಗೆತ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಇಲ್ಲಿಂದಿಲ್ಲೇ ಕೂಡ್ಲೆ ಈ ಪ್ರಾಜೆಕ್ಟ್ ನ ಇವತ್ತಿಗೆ ಬಿಟ್ಟು ಮೂಲೆ ಗುಂಪು ಮಾಡಿದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಹೆಸರಲ್ಲಿ ಇರ್ತಕ್ಕಂಥ ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿ ಇರ್ತಕ್ಕಂಥ ಜಮೀನನ್ನ ಸಾರ್ವಜನಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಒಂದು ಆಸ್ಪತ್ರೆ ಕಟ್ಟೋಣ, ಒಂದು ಶಾಲೆಯನ್ನ ನಿರ್ಮಾಣ ಮಾಡೋಣ, ನಿಮಗೋಸ್ಕರ ಮೀಸಲಿಡ್ತೀನಿ, ನಿಮಗೋಸ್ಕರ ಮುಡಿಪಿಡ್ತೀನಿ. ಇದು ನಾನು ಆಗ್ತಾ ಇರ್ತಕ್ಕಂಥ ಸವಾಲು. ಈ ಸವಾಲನ್ನ ಸ್ವೀಕಾರ ಮಾಡಿ ಇವತ್ತು ಈ ಪ್ರಾಜೆಕ್ಟ್ ನ ಇಲ್ಲಿಂದಲೇ ಕೈ ಬಿಡ್ತಾರೆ ಈ ರಾಜ್ಯ ಸರ್ಕಾರ. ಯಾವತ್ತು ಕೂಡ ಕುಮಾರಣ್ಣ ಅವರು ಯಾವ ತಲೆ ಹೊಡೆದು ಇವತ್ತು ಸಂಪಾದನೆ ಮಾಡತಕ್ಕಂಥ ದುಡ್ಡಲ್ಲ, ಸಂಪಾದನೆ ಮಾಡತಕ್ಕಂಥ ಆಸ್ತಿ ಅಲ್ಲ. ಆಸ್ತಿ ಮಾಡಬೇಕು ಅಂತಕ್ಕಂಥದ್ದು ಎಂದು ಕೂಡ ಕುಮಾರಣ್ಣ ಅವರು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಇವತ್ತು ಒಂದು ಮಾತನ್ನ ಹೇಳ್ತಾರೆ, ಇದು ಕೇವಲ ಇಲ್ಲಿ 33,000 ಕೋಟಿ ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಇಲ್ಲಿ ಹಣ ಉತ್ಪಾದನೆ ಮಾಡ್ತಕ್ಕಂಥದಕ್ಕೆ ಒಂದಷ್ಟು ಕಂಪನಿಗಳ ಜೊತೆನಲ್ಲಿ ನಿಂತ್ಕೊಂಡು ಒಂದಷ್ಟು ವ್ಯಕ್ತಿಗಳ ಜೊತೆನಲ್ಲಿ ನಿಂತ್ಕೊಂಡು ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಎಷ್ಟು ಕಮಿಷನ್ ನ ತಗೊಂತಾ ಇದಾರೆ ಅಂತಕ್ಕಂಥ ಕೇಳ್ಬೇಕಲ್ವಾ. ಅಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಅದೆಂತದೋ ಟನಲ್ ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ರು. ಆ ಲಾಲ್ಬಾಗ್ ಅಲ್ಲಿ ಒಳಗಡೆ ಲಾಲ್ಬಾಗ್ ನೋಡಿರ್ತೀವಿ, ಕೇಳಿರ್ತೀವಿ ನೀವು. 6 ಎಕರೆ ಒಂಟೆ ಹೋಯ್ತದೆ ಲಾಲ್ಬಾಗು. ದಯವಿಟ್ಟು ನೀವು ಇದನ್ನ ಮಾಡಬೇಡಿ ಪ್ರಾಜೆಕ್ಟ್ ಅಂದ್ರೆ. ಅದೊಂದು 30,000 ಕೋಟಿ ಪ್ರಾಜೆಕ್ಟ್. ಬಿಡದಿ ಟೌನ್ಶಿಪ್ ಒಂದು 35,000 ಕೋಟಿ ಪ್ರಾಜೆಕ್ಟ್. ಇನ್ನಲ್ಲೆಲ್ಲೋ ಕಸ ಹೊಡಿತೀನಿ ಅದಕ್ಕೆ ಟೆಂಡರ್ ಕೊಡ್ತೀನಿ ಅಂತ ಅದೊಂದು 35,000 ಕೋಟಿ ಪ್ರಾಜೆಕ್ಟ್. ಒಟ್ಟಲ್ಲಿ 30,000 ಕೋಟಿಗಿಂತ ಯಾವ್ದು ಪ್ರಾಜೆಕ್ಟ್ ಕಂಡು ಕಾಣ್ತಾನೆ ಇಲ್ಲ ರಾಜ್ಯ ಸರ್ಕಾರ. ಯಾರಪ್ಪನ ಮನೆ ದುಡ್ಡು? ಕನ್ನಡಿಗರು ಏನಾದ್ರು ಸಹಿ ಹಾಕಿದ್ರ? ಟನಲ್ ಪ್ರಾಜೆಕ್ಟ್ ಏನಾದ್ರು ಬೆಂಗಳೂರಿಗರು ಏನಾದ್ರು ಸಹಿ ಹಾಕಿದ್ರ? ಇಲ್ಲಿ ನಿನ್ನೇನಾದ್ರು ಬಂದು ಯಾವ್ದಾದ್ರು ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಒಂದೇ ಒಂದ್ಸಲಿ ಇಲ್ಲಿ ಇರ್ತಕ್ಕಂಥ ಶಾಸಕರು ಬಂದಿದ್ದ ನಾನು ನೋಡಿದ್ನಪ್ಪ. ಟಿವಿಲಿ ಓಡಿಸಾಡ್ಕೊಂಡು ಹೋದ್ರಿ, ಟಿವಿಲಿ ನೋಡಿದಂತ ದೃಶ್ಯ ಇಡೀ ರಾಜ್ಯ ನೋಡಿದೆ. ಮತ್ತೆ ತಿರುಗಿ ನೋಡ್ಲಿಲ್ಲ ಆಸಾಮಿಯಲ್ಲಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.